ನಮಸ್ಕಾರ ಸ್ನೇಹಿತರೆ, ಪ್ರಕೃತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಒಳ್ಳೆ ಸ್ಕಿನ್ ಕೇರ್ ರೆಮಿಡಿನ ತಗೊಂಡ್ಬಂದಿದ್ದೀನಿ. ಅದನ್ನು ಮಾಡೋದು ತುಂಬ ಈಸಿ ಮತ್ತು ಸ್ವಲ್ಪನೇ ಇಂಗ್ರೀಡಿಯೆಂಟ್ ಬೇಕಾಗತ್ತೆ. ಮತ್ತು ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಒಮ್ಮೆ ಯೂಸ್ ಮಾಡಿ ನೋಡ್ಬೋದು. ಇದಕ್ಕೆ ನಾನು ಮೇಯ್ನಾಗಿ ಯೂಸ್ ಮಾಡುವಂಥದ್ದು ಅರಿಶಿನ. ಇದರಲ್ಲಿ ಅರಿಶಿನ ಪೌಡರ್ ಅಥವಾ ಒಣ ಅರಿಶಿನ ಕೊಂಬನ್ನು ಯೂಸ್ ಮಾಡೋದಿಲ್ಲ, ಹಸಿಯಾದಂಥ ಅರಿಶಿನ ಕೊಂಬನ್ನು ಯೂಸ್ ಮಾಡಬೇಕು. ಮೊದಲು ಇದರ ಸಿಪ್ಪೆನ ನೀಟಾಗಿ ತಗೊಂಬಿಡಿ, ಇಲ್ಲಾಂದರೆ ಚೆನ್ನಾಗಾಗಲ್ಲ, ತೆಯ್ಯಬೇಕು ಅದನ್ನು. ಹಾಗೋಸ್ಕರ ಅದನ್ನು ಸಿಪ್ಪೆನ ಚೆನ್ನಾಗಿ ತಗೋಬೇಕು. ಇಲ್ಲಿ ನಾನು 1 ಇಂಚ್ ಆಗುವಷ್ಟು ಅರಿಶಿನ ಕೊಂಬನ್ನು ತಗೊಂಡಿದ್ದೀನಿ. ಇವತ್ತಿನ ಈ ಫೇಸ್ ಮಾಸ್ಕ್ಗೆ 1 ಸ್ಪೂನ್ ಆಗುವಷ್ಟು ಅರಿಶಿನದ ಗಂಧ ನಮಗೆ ಬೇಕು. ಅದಕ್ಕೋಸ್ಕರ ಒಂದು ಸಾಣೆಕಲ್ಲು ತಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಅರಿಶಿನ ಕೊಂಬಿದೆಯಲ್ಲ ಅದರಿಂದ ತೇದ್ತಾ ಬನ್ನಿ. ಚೆನ್ನಾಗಿ ತೇದಬೇಕು, 1 ಸ್ಪೂನ್ ಆಗುವಷ್ಟು ತೇದಬೇಕು. ಇದಕ್ಕೆ ನಾವು ಹಸಿ ಹಾಲನ್ನು ಯೂಸ್ ಮಾಡಬೇಕು, ಅಂದರೆ ರಾ ಮಿಲ್ಕ್ ಯೂಸ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಹತ್ರ ಅದಿಲ್ಲ ಅಂದರೆ ಕುದಿಸಿ ಆರಿಸಿದಂಥ ಹಾಲು ತಗೊಂಡ್ರೆ ಒಳ್ಳೆಯದು. ನಾವು ಅರಿಶಿಣನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಉಪಯೋಗವಿದೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳು, ಪಿಂಪಲ್ಸ್ ಮತ್ತು ಅದರಿಂದ ಬರುವ ನೋವನ್ನು ಕಡಿಮೆ ಮಾಡುತ್ತೆ. ಇದೊಂದು ಸ್ಕಿನ್ ನ್ಯಾಚುರಲ್ ಗ್ಲೋ ಕೊಡುವಲ್ಲಿ ಹೆಲ್ಪ್ ಮಾಡುತ್ತೆ. ಡಾರ್ಕ್ ಸ್ಪಾಟ್ಸ್ ಮತ್ತು ಸ್ಕಾರ್, ಏಜ್ ಸ್ಪಾಟ್ಸ್ಗಳೆಲ್ಲ ಇರುತ್ತವಲ್ಲ ಅವುಗಳನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಒಂದ್ಸಲ ನಾನು ತೇದಿದ್ದೀನಿ ಚೆನ್ನಾಗಿ, ಅದು ಸ್ವಲ್ಪ ತಗೊಂಡ್ಬಿಡಿ. ಪುನಃ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಪುನಃ ತೇದ್ತೀನಿ, ಯಾಕಂದರೆ 1 ಸ್ಪೂನ್ ಬೇಕಾಗುತ್ತಲ್ವಾ, ಅದಕ್ಕೋಸ್ಕರ. ಹಾಗೆಯೇ ಅನ್ಇವನ್ ಸ್ಕಿನ್ ಟೋನನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ಸ್ಕಿನ್ನಲ್ಲಿ ರಿಂಕಲ್ಸ್, ಫೈನ್ ಲೈನ್ಸ್ಗಳನ್ನು ಕೂಡ ತಡೆಯುತ್ತೆ. ಇದರಲ್ಲಿ ಹಾಲು ಯೂಸ್ ಮಾಡೋದ್ರಿಂದ ಇದೊಂದು ಒಳ್ಳೆ ಹೈಡ್ರೇಷನ್ ಕೊಡುವಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಯಾವಾಗಲೂ ಹೈಡ್ರೇಟ್ ಇರುವ ಹಾಗೆ ಹಾಲು ನೋಡ್ಕೊಳ್ಳುತ್ತೆ. 1 ಸ್ಪೂನ್ ಆಗುವಷ್ಟು ನಾನು ತೆಗೆದುಕೊಂಡಿದ್ದೀನಿ ನೋಡಿ, 1 ಸ್ಪೂನ್ ಆಗಿದೆ. ಇದಕ್ಕೀಗ ನಾನು ಫೇಸ್ ಪ್ಯಾಕ್ ಮಾಡೋದಕ್ಕೆ ರೆಡಿ ಮಾಡೋದಕ್ಕೆ ಒಂದು ಬೌಲ್ ತಗೊಂಡು ಅದಕ್ಕೆ ಈ 1 ಸ್ಪೂನ್ ಅರಿಶಿಣದ ಗಂಧ ಹಾಕಿ, ಹಾಗೆಯೇ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಬೇಕು. ಅದೇನೆಂದರೆ ಜೇನುತುಪ್ಪ ಹಾಕ್ತೀನಿ. ಜೇನುತುಪ್ಪ ಅರ್ಧ ಸ್ಪೂನ್ ಆಗುವಷ್ಟು ಜೇನುತುಪ್ಪ ಸೇರಿಸ್ಕೋಬೇಕು. ಜೇನುತುಪ್ಪ ಒಂದು ಬೆಸ್ಟ್ ಚಾಯ್ಸ್ ಆಫ್ ಹೈಡ್ರೇಷನ್ ಅಂತ ಹೇಳ್ಬೋದು. ಇದು ನಮ್ಮ ಸ್ಕಿನ್ನಲ್ಲಿ ಹೈಡ್ರೇಷನ್ ಲಾಕ್ ಮಾಡುತ್ತೆ, ಹಾಗೆಯೇ ನಮ್ಮ ಸ್ಕಿನ್ ಡ್ರೈ ಆಗೋದನ್ನು ತಡೆಯುತ್ತೆ. ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಇಂಗ್ರೀಡಿಯೆಂಟು ತುಂಬ ಚೆನ್ನಾಗಿ ಮಿಕ್ಸ್ ಆಗುವಂತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಫೇಸ್ ಪ್ಯಾಕ್ ರೆಡಿಯಾಗಿದೆ. ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿಯಲ್ಲಿ ಇದೆ, ತೊಂದರೆ ಏನೂ ಇಲ್ಲ. ಈ ಫೇಸ್ ಮಾಸ್ಕ್ ಅಪ್ಲೈ ಮಾಡೋ ಮುಂಚೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಫೇಸ್ ಸ್ಕ್ರಬ್ ಮಾಡಿದ ಮೇಲೆ ಈ ಫೇಸ್ ಮಾಸ್ಕನ್ನು ಅಪ್ಲೈ ಮಾಡಿದರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಈ ಫೇಸ್ ಮಾಸ್ಕ್ ಅಪ್ಲೈ ಮಾಡಿ ಫೇಸ್ ಮತ್ತು ನೆಕ್ವರೆಗೂ ಅಪ್ಲೈ ಮಾಡಿಕೊಂಡು 20 ನಿಮಿಷ ಹಾಗೆ ಬಿಡಿ. 20 ನಿಮಿಷ ಆದಮೇಲೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಆದಮೇಲೆ ಸಿಂಪಲ್ಲಾಗಿ ರೋಸ್ ವಾಟರ್ ಬೇಕಾದರೆ ನೀವು ಹಾಕೋಬೋದು, ಇಲ್ಲಾಂದರೆ ಮಾಯಿಶ್ಚರೈಸರ್ ಕೂಡ ಯೂಸ್ ಮಾಡ್ಬೋದು. ವೀಕ್ಲಿ ಒನ್ಸ್ ಈ ರೆಮಿಡಿನ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ. ಇವತ್ತು ಮಾಡಿದಂಥ ಈ ರೆಮಿಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.